ನಿಮ್ಮ ಒಂದು ಫ್ರೆಂಡ್ಸ್ ಬರ್ತ್ಡೇ ವಿಡಿಯೋ ಎಡಿಟಿಂಗ್ ಮಾಡಬೇಕಾ? ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋನ ಫುಲ್ ಎಂಡ್ ಗಂಟೆ ನೋಡಿ. ನಿಮಗೆ ಎಡಿಟಿಂಗ್ ಬರ್ದೇ ಇದ್ರು ಸಹ ಯಾವ ರೀತಿ ಒಂದೇ ಕ್ಲಿಕ್ ಅಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಫೋಟೋನ ಅಪ್ಲೋಡ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ಬರ್ತ್ಡೇ ವಿಡಿಯೋ ಎಡಿಟ್ ಮಾಡಿ ಕೊಡುತ್ತೆ. ಸೊ ಆ ರೀತಿ ಒಂದು ಅಪ್ಲಿಕೇಶನ್ ತಗೊಂಡ್ಬಂದಿದ್ದೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ಏನಂದ್ರೆ ವಿಡಿಯೋನ ಎಂಡ್ ಗಂಟೆ ನೋಡಿ, ಎಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಮತ್ತೆ ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಲೈಕ್ ಮಾಡಿ, ಮತ್ತೆ ವಿಡಿಯೋ ಹೇಗಿತ್ತು ಅಂತೇಳಿ ಒಂದು ಕಾಮೆಂಟ್ ಮಾಡಿ. ಓಕೆನಾ? ತುಂಬಾ ಲೇಟ್ ಮಾಡೋದು ಬೇಡ, ಬನ್ನಿ ಗೈಸ್ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಗೈಸ್ ಪ್ಲೇ ಸ್ಟೋರ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ಈ ತರ ನಿಮಗೆ ಲ್ಯಾಂಗ್ವೇಜ್ ಕೇಳುತ್ತೆ. ಸೊ ಇಲ್ಲಿ ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದು ಅಮೌಂಟ್ ಎಲ್ಲ ಕೇಳುತ್ತೆ. ಸೊ ಯಾವುದೇ ರೀತಿ ಅಮೌಂಟ್ ಅನ್ನ ಪೇ ಮಾಡೋದಿರಲ್ಲ, ಜಸ್ಟ್ ಫ್ರೀ ಆಗಿ ಇರುತ್ತೆ. ಎಲ್ಲವನ್ನು ಫ್ರೀ ಆಗಿನೇ ಎಡಿಟ್ ಮಾಡ್ಬೋದು. ಓಕೆನಾ? ಸೊ ಮೇಲ್ಗಡೆ ಕ್ಯಾನ್ಸಲ್ ಅಂತ ಇದ್ದಲ್ಲ, ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸೊ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಬರುತ್ತೆ. ನಿಮಗೆ ಪರ್ಮಿಷನ್ ಎಲ್ಲ ಕೇಳಿದ್ರೆ ಅದಕ್ಕೆಲ್ಲ ಅಲೌ ಮಾಡಿ. ಓಕೆನಾ? ಅದಾದ್ಮೇಲೆ ಇಲ್ಲಿ ನೀವು ಬರ್ತ್ಡೇ ಫೋಟೋನ ವಿಡಿಯೋನ ಎಡಿಟ್ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಬರ್ತ್ಡೇ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ್ಮೇಲೆ ಇಲ್ಲಿ ಟೆಂಪ್ಲೇಟ್ಸ್ಗಳು ಸಿಗುತ್ತೆ. ನಿಮಗೆ ಹಲವಾರು ಟೆಂಪ್ಲೇಟ್ಸ್ಗಳು ಇರ್ತವೆ. ಸೊ ನಿಮಗೆ ಯಾವ್ದು ಬೇಕು ಅದನ್ನ ನೋಡಿ ಚಾಯ್ಸ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಸೊ ನಾನು ಇವಾಗ ಒಂದು ಸೆಲೆಕ್ಟ್ ಮಾಡ್ತೀನಿ. ಓಕೆನಾ? ಸೌಂಡ್ ಕಮ್ಮಿ ಇಡ್ತೀನಿ. ಸೊ ಆಟೋಮೆಟಿಕ್ ಮ್ಯೂಸಿಕ್ ಇರುತ್ತೆ. ನೀವು ಯಾವುದು ಏನು ಮ್ಯೂಸಿಕ್ ಆ್ಯಡ್ ಮಾಡಬೇಕು ಅದು ಇದು ಏನಿರಲ್ಲ. ಸೊ ಆಟೋಮೆಟಿಕ್ ಆಗಿ ಅದು ಎಲ್ಲ ಎಡಿಟ್ ಮಾಡ್ಕೊಳ್ಳುತ್ತೆ. ಜಸ್ಟ್ ನೀವು ಫೋಟೋನ ಅಪ್ಲೋಡ್ ಮಾಡೋದಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಪ್ರೀ ಅನ್ಲಾಕ್ ಅಂತ ಇದೆ ನೋಡಿ. ಸೊ ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಪ್ರೀ ಅನ್ಲಾಕ್ ಅಂತ ಇದೆ. ಇಲ್ಲಿ ವಾಚ್ ಆ್ಯಡ್ ಅಂತ ಇದೆ. ಓಕೆನಾ? ಸೊ ಒಂದು ಅಡ್ವರ್ಟೈಸ್ಮೆಂಟ್ ನೋಡಬೇಕಾಗುತ್ತೆ. ಸೊ ನಾನು ಇಂಟರ್ನೆಟ್ ಆನ್ ಮಾಡ್ತೀನಿ, ಅದಕ್ಕೆ ಬರ್ತಾ ಇಲ್ಲ ಅದು. ಓಕೆ, ಸ್ವಲ್ಪ ವೇಟ್ ಮಾಡಿ, ರಿಫ್ರೆಶ್ ಮಾಡ್ತೀನಿ. ಓಕೆ, ಇವಾಗ ಅದನ್ನು ಓಪನ್ ಮಾಡ್ತೀನಿ. ಸೊ ನೋಡ್ಬೋದು ಇವಾಗ ಲೋಡಿಂಗ್ ಆಗ್ತಾ ಇದೆ, ತುಂಬ ಬರ್ತಾ ಇದೆ. ಓಕೆ, ನೋಡ್ಬೋದು ಸಾಕಷ್ಟು ಟೆಂಪ್ಲೇಟ್ಸ್ಗಳು ಸಿಗುತ್ತೆ. ನಿಮಗೆ ಯಾವ್ದು ಬೇಕು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ನಾನು ಎಕ್ಸಾಂಪಲ್ಗೆ ಇಲ್ಲಿ ಒಂದಿದೆ ನೋಡಿ. ಸೊ ಇದನ್ನು ಯೂಸ್ ಮಾಡ್ತೀನಿ. ಇಲ್ಲಿದೆ ನೋಡಿ, ಪ್ರೀ ಅನ್ಲಾಕ್ ವಾಚ್ ಆ್ಯಡ್. ಓಕೆನಾ? ಒಂದು ಅಡ್ವರ್ಟೈಸ್ಮೆಂಟ್ ನೋಡಬೇಕಾಗುತ್ತೆ. ಯಾವುದೇ ರೀತಿ ಅಮೌಂಟ್ನ ಪೇ ಮಾಡೋದಿರಲ್ಲ. ಓಕೆನಾ? ಇಲ್ಲಿ ಪ್ರೀ ಅನ್ಲಾಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮಗೆ ಈ ಥರ ಅಮೌಂಟ್ ಕೇಳುತ್ತೆ. ಮೇಲ್ಗಡೆ ಕ್ಯಾನ್ಸಲ್ ಅಂತ ಇದೆಯಲ್ಲ, ಸೊ ಸಿಂಪಲ್ ಆಗಿ ಕ್ಯಾನ್ಸಲ್ನ ಮಾಡಿ. ಅದಾದಮೇಲೆ ಮತ್ತೆ ಪ್ರೀ ಅನ್ಲಾಕ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಇದನ್ನು ಫುಲ್ ಎಂಡ್ ಗಂಟೆ ನೋಡಿ. ಅಡ್ವರ್ಟೈಸ್ಮೆಂಟ್ ಕ್ಯಾನ್ಸಲ್ ಮಾಡಿ ಆದಮೇಲೆ ಟೆಂಪ್ಲೇಟು ಡೌನ್ಲೋಡ್ ಆಗೋದಕ್ಕೆ ಲೋಡಿಂಗ್ ಆಗುತ್ತೆ. ಈ ಒಂದು ಟೆಂಪ್ಲೇಟ್ ಡೌನ್ಲೋಡ್ ಆದಮೇಲೆ ನಿಮಗೆ ಮತ್ತೆ ತಿಳಿಸ್ತೀನಿ. ಓಕೆ, ನೋಡ್ಬೋದು ಡೌನ್ಲೋಡ್ ಸಕ್ಸಸ್ ಅಂತ ಬಂದಿದೆ. ಇವಾಗ ಟೆಂಪ್ಲೇಟ್ ಡೌನ್ಲೋಡ್ ಆಗಿದೆ. ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಕ್ಲಿಕ್ ಮಾಡಿ ಆದಮೇಲೆ ಮತ್ತೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಫ್ರೀ ಇದೆಯಲ್ಲ, ಸೊ ಅದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಸೊ ಅದನ್ನೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಸೊ ಇವಾಗ ನಿಮ್ಮ ಒಂದು ಬರ್ತ್ಡೇ ಫೋಟೋನ ಆ್ಯಡ್ ಮಾಡೋಣ ಅಂತ ಕೇಳುತ್ತೆ. ಯಾರ್ದಾದ್ರೂ ಇರ್ಬೋದು, ನಿಮ್ಮ ಫ್ರೆಂಡ್ಸು ಯಾರ್ದು ಬರ್ತ್ಡೇ ಇರ್ತಲ್ಲ, ಸೊ ಅವ್ರ ಒಂದು ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಾನು ಎಕ್ಸಾಂಪಲ್ಗೆ ಸೊ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ. ಓಕೆನಾ? ಆ್ಯಡ್ ಮಾಡಿ ಆದಮೇಲೆ ಆಟೋ ಕಟ್ ಇಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾಂದ್ರೆ ನಿಮಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಕೊಳ್ಬೋದು. ಸೊ ನಾನು ಆಟೋ ಕಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಬರುತ್ತೆ, ಇಂಡರ್ತ್ ಒಂದು ಆಪ್ಷನ್ ಬರ್ತಲ್ಲ, ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಅದು ಮತ್ತೆ ಈ ಥರ ನಿಮ್ಮೊಂದು ಫೋಟೋನ ತೊಗೊಂಡು ಲೋಡಿಂಗ್ ಮಾಡುತ್ತೆ. ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಮೇಲ್ಗಡೆ ನೋಡ್ಬೋದು ರೀಡೈರೆಕ್ಟಿಂಗ್ ಪ್ರೊಸೆಸ್ ಅಂತ ಬರ್ತಾ ಇದೆ. ಓಕೆ, ನೋಡ್ಬೋದು ಯಾವ ರೀತಿ ಎಡಿಟ್ ಆಗಿ ಬಂದಿದೆ ಅಂತ. ಸೊ ನಾನು ಮ್ಯೂಸಿಕ್ನ ಫುಲ್ ಡೌನ್ ಮಾಡಿದ್ದೀನಿ. ನೋಡ್ಬೋದು ಇವಾಗ, ಅಂದರೆ ನಾನು ಮ್ಯೂಸಿಕ್ ಇಟ್ಟರೆ ಕಾಪಿರೈಟ್ ಬರುತ್ತೆ. ಸೊ ಆಟೋಮೆಟಿಕ್ ಆಗಿ ಮ್ಯೂಸಿಕ್ ಆ್ಯಡ್ ಆಗಿ ಬಂದಿರುತ್ತೆ. ಓಕೆನಾ? ಸೊ ಮೇಲ್ಗಡೆ ನೋಡ್ಬೋದು ಇಲ್ಲಿ ನಿಮಗೆ ಒಂದು ಆ್ಯಪ್ದು ವಾಟರ್ ಮಾರ್ಕ್ ಬರ್ತಾ ಇದೆ. ಆ ವಾಟರ್ ಮಾರ್ಕನ್ನು ಹೋಗಿಸ್ಬೇಕಾದ್ರೆ ಸಿಂಪಲ್ ಆಗಿ ರಾಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನಿಮಗೆ ಇಲ್ಲಿ ವಾಚ್ ವಿಡಿಯೋ ಆ್ಯಡ್ಸ್ ಅಂತ ಬರುತ್ತೆ. ಅದನ್ನು ನೋಡಿದ ಮೇಲೆ ಅದೊಂದು ವಾಟರ್ ಮಾರ್ಕ್ ಹೋಗುತ್ತೆ. ಆಮೇಲೆ ಮೇಲ್ಗಡೆ ಸೇವ್ ಅಂತ ಇದೆಯಲ್ಲ, ಸೊ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಮತ್ತೊಂದು ಆ್ಯಡ್ಸ್ ಲೋಡ್ ಆಗುತ್ತೆ. ಆ ಆ್ಯಡ್ಸ್ ಆದಮೇಲೆ ಆಟೋಮೆಟಿಕ್ ಆಗಿ ವಿಡಿಯೋ ಬಂದ್ಬಿಟ್ಟು ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಗೈಸ್, ಈ ರೀತಿ ಮಾಡ್ಕೊಂಡು ನಿಮ್ಮೊಂದು ಫ್ರೆಂಡ್ಸ್ದು ಬರ್ತ್ಡೇ ವಿಡಿಯೋ ಎಡಿಟ್ನ ಮಾಡ್ಕೊಳ್ಬೋದು. ಓಕೆನಾ? ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ 3 ವಿಡಿಯೋಸ್ಗಳಿಗಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಿಗೋಣ ಮತ್ತೆ ಮುಂದಿನದಲ್ಲಿ.